MLC ನೀಡಬೇಕು, MLC ನಮ್ಮ ಜಿಲ್ಲೆಯವರು ನೀಡಬೇಕು ಅಂತ ಹೇಳಿ ನಿಶ್ಚಿತವಾಗಿ ತಪ್ಪು ನೋಡಿ. ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ, ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2-3 ಸಲ ನಮಗೆ ಶಾಸಕರಾಗಿಲ್ಲ ಅಂತ. ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಏನೆಲ್ಲ ಹೇಳಿದ್ದೀವಿ, ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಮಂಜಸಿದ್ದಾವೆ. ನಾವು ಜಿಲ್ಲೆ ಮುಸ್ಲಿಮ್ಸ್ ಎಲ್ಲಾನು ಕೂಡ ಏನು ಅಂತಂದ್ರೆ ಕಾಂಗ್ರೆಸ್ಗೆ ವೋಟ್ ನೀಡಿದ್ದೀವಿ. ಹೌದು, ನಿಶ್ಚಿತವಾಗಿ ವೋಟ್ ಕೊಟ್ಟಿದ್ದೀವಿ. ನಿಶ್ಚಿತವಾಗಿಯೂ ಕೂಡ ಅವಕಾಶ ಕೊಡಬೇಕು. ಒಂದು ಅಧ್ಯಕ್ಷತನ ಕೊಟ್ಟು ನಡೆಯಲ್ಲ ನೋಡಿ. ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರೇ ಒತ್ತಾಯ ಮಾಡಿ ನಾವು ಇದಕ್ಕೆ ನಿಲ್ಲಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ಲೋಣಿ ಅವರಿದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ, ಸಮಂಜಸರು ಕೂಡ ಇದೆ. ಆಯ್ತು, ಅದು ಬಿಡಿ, ಅದರಲ್ಲಿ ಅದೇನು ಹೇಳ್ತೀನಿ, ಸಮಂಜಸ ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ. ಹಾಂ, ಏನಾಯಿತು? KPCC ಅಧ್ಯಕ್ಷವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ. ಹಾಂ, ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಒಂದು ಸಹ ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕರ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ. ನನಗೆ ಗೊತ್ತಿಲ್ಲಪ್ಪ, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ತದೆ. ನಾವೆಲ್ಲ ಇದೆ, ಮತ್ತು ನನಗೆ ಅಲ್ಲಿ ಅನಿಸಿಲ್ಲ ಅದೇನೋ ಅವ್ರ ಬಗ್ಗೆ. ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದೆ MLCಗಳ ಬಗ್ಗೆ ಸ್ವಲ್ಪ ಒಂದು ಹಂತ ಚರ್ಚೆ ಆಗಿದೆ.